ಸರ್ ಹೇಳ್ರಿ. ನೀವು ರಾಜಕೀಯ ಪಕ್ಷದವ್ರು ನಮ್ಗ ಏನ್ ಬೀಳುದಿಲ್ಲ, ರಾಮನ ಕತ್ತಿ ಲಕ್ಷ್ಮಣ ಕತ್ತಿ ಯಾವ ದೇವಿ ಕತ್ತಿ ನಮ್ಗೆ ಬೇಕಾಗಿಲ್ಲ. ನೀವು ರೈತರಿಗೆ ಬಿತ್ತನೆ ಬೀಜ ಮಾಡೋದಾಗ್ಲಿ ಎದೆಲೆ ವ್ಯವಸ್ಥೆ ನಮ್ಗೆ ಬೇಕಾಗಿಲ್ಲ. ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ನಮ್ಮ ರೈತರಿಗೆ ಬರ್ತಕ್ಕಂತ ಮಾರುಕಟ್ಟೆ ವ್ಯವಸ್ಥೆನ ಮಾಡಿಕೊಟ್ಟು ಸ್ಪರ್ಧಾತ್ಮಕ ಬೆಲೆಯನ್ನು ಕೊಡಬೇಕು. ಯಾಕಂದ್ರೆ ಶಾಸಕರಾಗಲಿ ಎಂಪಿಗಳು ತಮ್ಮ ಪೇಮೆಂಟ್ ಗಳ ಪರಿಷ್ಕಾರ ಅಲ್ಲ ಸರ್ ಕೃಷಿ ಸಚಿವರು ಸಕ್ಕರೆ ಸಚಿವರು ತೋಟಗಾರಿಕಾ ಸಚಿವರು ಪಶುಸಂಗೋಪನಾ ಸಚಿವರು ಇವರೆಲ್ಲ ನಿಮ್ಗೆ ರಿಲೇಟೆಡ್ ಅಲ್ರಿ ಸರ್? ಅಲ್ಲ ಐ ವಾಂಟೆಡ್ ಟು ಆಸ್ಕ್, ನಮ್ಮ ಜನರಿಗೆ ಗೊತ್ತದಾರ ಕೃಷಿ ಸಚಿವರ ಹೆಸರು? ನಾಟ್ ನೋನ್ ಇನ್ ದ ಕರ್ನಾಟಕ ಹೂ ಇಸ್ ದ ಕೃಷಿ ಮಿನಿಸ್ಟರ್? ಎಲ್ಲಾರು ಅವರೆಲ್ಲ ಮೀನುಗಾರಿಕೆ ಮಂತ್ರಿ ಯಾವ್ದಾರು, ಪಶುಸಂಗೋಪನಾ ಮಂತ್ರಿ ಯಾವ್ದಾರು, ಕೃಷಿ ಇಲಾಖೆ ಮಂತ್ರಿ, ಮೀನುಗಾರಿಕಾ ಮಂತ್ರಿ ಅಂತ ಒಬ್ರು ಅದಾರ್ರಿ ಸರ್. ಅವ್ರು ನಮ್ಮ ಜಿಲ್ಲೆಯವರು, ಮಂಕಾಳು ವೈದ್ಯರು. ಅವ್ರು ಮಾತಾಡಿದ್ದ ನೋಡಿಲ್ರಿ ಸರ್. ನಿಮ್ ಡಿಬೇಟ್ ದಾಗ ಹೇಳ್ತದನಿ, ಕೃಷಿ ಸಚಿವ ಕೃಷಿಯೇತರ ಮತ್ ಸಮಸ್ಯೆ ಬರ್ತಕ್ಕಂಥ ಯಾವ ಇಲಾಖೆ ಕಡೆ ಬಂದೇ ಇಲ್ಲ, ಯಾರು ಬರ್ತಾ ಇಲ್ಲ. ಅವ್ರು ವಿಧಾನಸಭಾ ಇಲ್ಲಿ ನಿಮ್ಮಲ್ಲಿ ಜಾಸ್ತಿ ಬೆಂಗಳೂರಾಗ ಇರ್ತಾರ, ಬೆಂಗಳೂರಾಗ ಮನಸ್ಸು ಹಳ್ಳಿಗೆ ಬರ್ತಾರ. ಅವ್ರಲ್ಲ ಕೃಷಿ ಇಲಾಖೆ ಒಳಗ 5,000 ಸಿಬ್ಬಂದಿ. ನಿಮಗಾದ್ರೂ ಗೊತ್ತಿದಾರಿಲ್ರಿ ಕೃಷಿ ಇಲಾಖೆ ಸಚಿವರು ಯಾರಂತ ಹೇಳಿ? ಅವ್ರ ಡೆಲ್ಲಿ ಈಗ ತಾನೇ ಡೆಲ್ಲಿಗೆ ಒಂದ್ ವಾರದಿಂದ ಡೆಲ್ಲಿಗೆ ಹೋಗಿ ಬಂದ್ರಿ ಸರ್. ಅವ್ರೀಗ ಅಲ್ರಿ ಸರ್, ಅವ್ರು ರೆಸ್ಟ್ ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತ ಹೇಳಾಕ ಡೆಲ್ಲಿಗೆ ಹೋಗಿ ಬಂದ್ರ ಅವ್ರು. ನೋಡ್ರಿ, ನಾವು ಎಲ್ಲಾರಿಗೂ ನಾವು 224 ಮಂದಿಗೆ, ಕರ್ನಾಟಕದ 25 ಮಂದಿಗೆ ನಾವು ಎಂಪಿಗಳ ಹೋಸ್ಟ್ ಕಳಿಸಿದೇವ್ ಅಂದ್ರೆ ನಮ್ ಗೌರವ ಹಾಕಿ ಕಳಿಸಿದೇವ್. ಅವ್ರಿಗೆಲ್ಲ ನಾವೆಲ್ಲ ಹೋಟ್ ಆಗ್ತಕ್ಕ MLA ಆಗ್ತಕ್ಕ, ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆದ್ರೆ ನಿಮ್ಮ ಕ್ಷೇತ್ರಗಳನ್ನ ಜವಾಬ್ದಾರಿ ಕೆಲಸ ಮಾಡುವಂತ ಉಚ್ಚವನ್ನ ನಾವು ತಮ್ಗೆ ಹೇಳ್ತೇವೆ. ಮೇಡಮ್, ನಾನೊಬ್ಬ ಗುತ್ತಿಗೆದಾರನಾಗಿ ಹೇಳಿಕ್ ಬಯಸ್ತೇನೆ. ಸುಮಾರು ದಿವಸಗಳ ಒಳಗ್ರಿ ಒಳಗಿಂದ ಈ ಗ್ರಾಮ ಪಂಚಾಯತಿದೊಳಗ ಡ್ರೈನೇಜ್ ವರ್ಕ್ ಆಗ್ಲಿ ಗಟಾರ್ ವರ್ಕ್ ಮಾಡಿದ್ದಾತ್ರಿ. ಸುಮಾರು 1-2 ತಿಂಗಳದಾಗ ದುಡ್ಡು ಹಾಕ್ತೇವೆ ಅಂತ ಹೇಳಿ ಒಂದೊಂದು ವರ್ಷ ಆತ್ರಿ. ನಾವು 10 ರೂಪಾಯಿನೋ 20 ರೂಪಾಯಿ ಬಡ್ಡಿ ತೆಗೆದು ಇದನ್ನ ಹಾಕಿವಿ. ಈ ಸರ್ಕಾರ ಪ್ರಿಯಾಂಕಾ ಖರ್ಗೆ ಅವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರೇನಿದಾರಲ್ಲ, ಮಾತಾಡಿದ್ರ ಬೇರೆ ದೇಶದ ವಿಷಯ ಬೇರೆ ರಾಜ್ಯದ ಮಾತಾಡ್ತಾರ, RSS ಬಗ್ಗೆ ಮಾತಾಡ್ತಾರೆ. ಅವ್ರ ಇಲಾಖೆದೊಳಗ ಯಾರಿಗ ಏನ್ ತೊಂದರೆ ಆಗೈತಿ, ಎಷ್ಟು ಅನುದಾನ ತಗೊಳತ್ತಾರೋ ಅಥವಾ ಕೆಲಸ ಮಾಡಿದ ಬಗ್ಗೆ ನಾವು ನಿಜವಾಗ್ಲ್ರಿ ಈಗ ಅವ್ರ ಹೆಸರ ಮೇಲೆ ಅಥವಾ ಒಂದು ಲೆಟರ್ ಬರೋದು ಚುಮಣಿ ಎಣ್ಣೆ ಸುರ್ಕೊಂಡು ಸಾಯೋದು ಅಷ್ಟು ಉಳಿದಿದ್ರು ಮೇಡಮ್. GWML ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಅದು ಒಂದು ವರ್ಕ್ ಇದೆ, ಅದು ರಿಸರ್ವ್ ಫಂಡ್ ಇರ್ತದ್ರ ಮೇಡಮ್. ಅದನ್ನ ಅನುದಾನ ಇವರು ಬೇರೆ ಇದಕ್ಕೆ ಡೈವರ್ಟ್ ಮಾಡಿಕೊಂಡು ಇವತ್ತಿನ ತನಕ 1 ವರ್ಷ ಆದ್ರೂ ಕೂಡ ಆ ಬಿಲ್ ಅನ್ನ ಪಾವತಿ ಮಾಡ್ತಾ ಇಲ್ಲ. ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಗುತ್ತಿಗೆದಾರರ ಪರವಾಗಿ ನಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮಾನ್ಯ ಸಚಿವರೇ, ನೀವು ಬರೇ ಉಪಾಧ್ಯಪಿ ಹೇಳಿಕೆ ಕೊಡೋಕ್ಕಿಂತ ಗುತ್ತಿಗೆದಾರರು ಏನ್ ತೊಂದರೆ ಐತಿ, ನಿಮ್ ಇಲಾಖೆದೊಳಗೆ ಏನ್ ಕೆಲಸ ಆಗೈತಿ, ಅದು ಗುತ್ತಿಗೆದಾರರಿಗೆ ಮೊದಲ ಹಣ ಬಿಡುಗಡೆ ಮಾಡ್ರಿ. ಇಲ್ಲಿ ಸರ್ಕಾರ, ರಾಜ್ಯ ಸರ್ಕಾರ ಕನ್ನಡ ಪರ ಹೋರಾಟಗಾರನ, ರೈತರುಗಳನ್ನ ಮತ್ತೆ ವಿದ್ಯಾರ್ಥಿಗಳನ್ನ ಆಗಿರುವಂತ ಕುಂದುಕೊರತೆಗಳನ್ನು ಕೇಳೋದು ಬಿಟ್ಟು ದಿನೇ ದಿನೇ ಮತ್ತೆ MES ಗಳ ಪುಂಡಾಟಿಕೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕಡಿವಾಣ ಹಾಕೋದ್ ಬಿಟ್ಟು ಇಲ್ಲಿ ಬಂದು ಕೋಟ್ಯಾಂತರ ದುಡ್ಡು ಖರ್ಚು ಮಾಡಿ ಇಲ್ಲಿ ಬಂದು ಬೇರೆ ವಿಷಯನ ಮಾತಾಡ್ಕೊಂತ ಹೋಗ್ತಾರೆ. ಯಾಕೆ ಇವರೆಲ್ಲ ಈ ರಾಜ್ಯ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ? ಯಾಕೆ ಕನ್ನಡ ಪರ ಹೋರಾಟ ಆಗಿರುವಂತ ಅನ್ಯಾಯಗಳನ್ನ ಮಾತಾಡಲ್ಲ? ನಾವೇನು ಬೇರೆ ಇದಕ್ಕೆಲ್ಲ ಹೋರಾಡಂಗಿಲ್ಲ. ನಾವು ಕನ್ನಡಕ್ಕೋಸ್ಕರ ಹೋರಾಡಿ, ಕರ್ನಾಟಕಗೋಸ್ಕರ ಹೋರಾಡಿ ನಮ್ಮ ಮೇಲೆ ಕೇಸ್ಗಳು ಹಾಕೊಂಡು ಹೋಗ್ತಾ ಇದೀವಿ. ಲಾಸ್ಟ್ ಟೈಮ್ ಮಸಿ ಬಳದವ್ರು ರೌಡಿ ಶೀಟರ್ ಹಾಕ್ಯಾರ್ರಿ ಸರ್. MES ನಾಯಕರಿಗೆ ಏನು ಮಸಿ ಬಳದಿದಾರ, ಪಾಪ ಆ ಹುಡ್ಗನ್ಗ ರೌಡಿ ಶೀಟರ್ ಹಾಕಿ ಕೂರ್ಸ್ಯಾರ. ಈಗ ಐ ಕಮ್ ಬ್ಯಾಕ್ ಮೇಡಮ್. 2.5 ವರ್ಷ ಆಯ್ತು ಮೇಡಮ್ ಗೌರ್ಮೆಂಟ್ ಬಂದ್ಬಿಟ್ಟು. ನಾವಿಲ್ಲಿ ಮನೆಯಲ್ಲಿ ರೊಕ್ಕ ಇಸ್ಕೊಳಕ್ ಆಗಲ್ಲ ಮೇಡಮ್, ಯಾಕಂದ್ರೆ ಅಪ್ಪ ಅಮ್ಮಗೆ ವಯಸ್ಸಾಗಿರ್ತದ. ನಾವು ಲೈಬ್ರರಿ ಕೂತು ಅಭ್ಯಾಸ ಮಾಡ್ಬೇಕು. ನಾವು ಹಾಸ್ಟೆಲ್ ಅಲ್ಲಿ ಕೆಲಸ ಮಾಡ್ಕೊಂಡು ಏನೋ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂತ 5 ಅವರ್ 10 ಅವರ್ ಏನೋ ನಾವು ಕಷ್ಟಪಟ್ಟು 5 ಅವರ್ ನಿದ್ದೆ ಮಾಡ್ಬಿಟ್ಟು ಕೆಲಸ ಮಾಡ್ಬೇಕಂತ ನಾವು ಗೌರ್ಮೆಂಟ್ಗೋಸ್ಕರ ಓದ್ತಾ ಇದ್ರೆ 2.5 ವರ್ಷ ಆಯ್ತು ಮೇಡಮ್. 3 ಹುದ್ದೆಯನ್ನು ಬಿಟ್ರೆ ಕೆ ನಡೆಸಿದಕ್ಕಂತ 3 ಹುದ್ದೆಗಳನ್ನ ಬಿಟ್ರೆ, ವಿಲೇಜ್ ಅಕೌಂಟ್ ಇಂಥವು ಆಗಿಬಿಟ್ರೆ ಇನ್ ಯಾವ್ದು ಎಕ್ಸಾಮ್ ಅನ್ನ ಕರೆಕ್ಟ್ ಆಗಿ ಮಾಡಿಲ್ಲ ಮೇಡಮ್. KS ನಡೆಸಿದ್ರು, ಅಲ್ಲೂ ಕೂಡ KPSC ಮಾಡಿದಕ್ಕಂತ ಹಲವಾರು ಲೋಪದೋಷ ಇತ್ತು ಮೇಡಮ್. ಕರ್ನಾಟಕಕ್ಕೆ, ಕನ್ನಡಕ್ಕೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಒಂದೊಂದೊಂಥರ ಕೆಟ್ಟ ಅವಮಾನ ಆಗಿರ್ತಕ್ಕಂಥ KPSC ಅದನ್ನೂ ಮೇಡಮ್ ಇವರು ವಿಧಾನಸೌಧದಲ್ಲಿ ಏನ್ ಮಾಡಿದ್ರು, ಡಿಸಾಲ್ವ್ ಮಾಡ್ತೀವಿ ಅಂತ ಏನೇನೋ ಚರ್ಚೆ ಮಾಡಿದ್ರು. ಅದಕ್ಕೂ ಕೂಡ ಯಾವುದೇ ಇದು ನಡಲಿಲ್ಲ ಮೇಡಮ್, ಅದಕ್ಕೆ ಕಾರಣ ಕೊಡ್ಲಿಲ್ಲ. ನಂತರ ಇವಾಗ ಏನೋ ಕಾಲ್ಫಾರ್ಮ್ ಮಾಡ್ತೀವಿ ಅಂತಂದ್ರೆ ಮೊನ್ನೆ ಧಾರವಾಡ ಹೋರಾಟ ಮಾಡಿದ್ವಿ ಎಲ್ಲರೂ. ಅಲ್ಲಿ ಹೋರಾಟ ಆದ ನಂತರ ಅವ್ರು ಈ ಸಲ ಏನ್ ಮಾಡ್ತಿದ್ರೆ, ಮತ್ತೇನೋ ಹೋರಾಟಕ್ಕೆ ಅವ್ರನ್ನ ಪರ್ಮಿಷನ್ ಕೇಳಬೇಕಾಗಿದೆ. ಈ ಪರ್ಮಿಷನ್ ಕೊಡ್ತಿಲ್ಲ. ಯಾಕಂತಂದ್ರೆ 4 ಲಕ್ಷ ಸೇರ್ತಾರೆ, ನಾವು ನಿಮ್ಮನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ. 4 ಲಕ್ಷ ಸೇರ್ಲಿ, 4 ಲಕ್ಷ ಜನ ನಿರುದ್ಯೋಗಿಗಳು ಒಂದ್ ಕಡೆ ಸೇರಿದ್ರೆ ಅವಮಾನ ಸರ್ಕಾರಕ್ಕೆ, ದೊಡ್ಡ ಅವಮಾನ ಅದು.
ಅಲ್ಲ ಮೇಡಮ್ 4 ಲಕ್ಷನ ಸೇರ್ತಿದಾರೆ ಅಂತಂದ್ರೆ ಆ ಆಗ್ತಿರ್ತಕ್ಕ ಅನ್ಯಾಯಕ್ಕೆ ಪರಿಹಾರವನ್ನ ಇವ್ರು ಕಂಡ್ಕೋಬೇಕಾಗಲ್ಲ. ಈ ಗೌರ್ಮೆಂಟ್ ಅವ್ರು ಈಗಲೇ ಈ ಬಿಜೆಪಿ ಲಾಸ್ಟ್ ಟೈಮ್ ಏನ್ ಮೇಡಮ್ ಬಿಜೆಪಿ ಗೌರ್ಮೆಂಟ್ ಬಂದಿದ್ದು ಅವರು ಏನೇನೋ ಭ್ರಷ್ಟಾಚಾರ ಮಾಡಿ ಅವರು ಕೂಡ ಆ ಸರ್ಕಾರ ಬೇಡ ನಾವು ವಿದ್ಯಾರ್ಥಿಗಳ ಕಾಂಗ್ರೆಸ್ ಅನ್ನ ಬಹುಮತದಿಂದ ತಂದಿವಿ. ಅವ್ರು ಬಿಟ್ಟು ಮತ್ತೆ ವಾಪಸ್ ಅವ್ರನ್ನ ತರಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಅವರು ಏನೇನೋ ಮಾಡಿ ಒಂದು ಕಾಲ್ಫಾರ್ ಮಾಡ್ತಾ ಇದ್ರು. ಬಟ್ ಕಾಂಗ್ರೆಸ್ ಬರ್ತಾ ಗೌರ್ಮೆಂಟ್ ಏನ್ ಬಂದಿದ್ದಿಲ್ಲ, ಒಂದೇ ಒಂದು ಕಾಲ್ಫಾರ್ ಮಾಡ್ತಾ ಇಲ್ಲ ಮೇಡಮ್. ಪ್ರತಿ ಸಲ ಬರೀ ಇವ್ರು ಕರಪ್ಷನ್ ಕೇಳುದು, ನಂತರ ವಿದ್ಯಾರ್ಥಿಗಳ ಗೋಳು ಅರ್ಥ ಮಾಡ್ಕೊಳಂಗಿಲ್ಲ ಮೇಡಮ್. ಕಾಲ್ಫಾರ್ಮ್ ಇಲ್ದೆ ಈಗ ಧಾರವಾಡದಲ್ಲಿ 2-3 ಕಾಲ್ಫಾರ್ಮ್ ಇಲ್ದೆ 2-3 ಸೂಸೈಡ್ ಕೂಡ ಆದ್ರು ಮೇಡಮ್. ಅದಕ್ಕೆ ಪರಿಹಾರ ಅಂತ ಹೇಳಿ ನಾವು ಏದು ದುಡ್ಡು ಬೇಕಂತ ಇಲ್ಲ ಮೇಡಮ್. ನಾವು ಕೇಳೋದು ಒಂದು ಕುಟುಂಬದಲ್ಲಿ ಎಲ್ಲ ಬೇಡ, ಒಂದ್ ಕುಟುಂಬ ಏನು ಅವ್ಯಕ್ತ ಕುಟುಂಬ ಇರುತ್ತೆ ಮೇಡಮ್. ಅದ್ರಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಆದ್ರೆ ಮೇಡಮ್ ಇಡೀ ಎಲ್ಲ ಸಂಸಾರ ಪೂರ್ತಿ ಎಲ್ಲ ನಡೆಸ್ಕೊಂತ ಹೋಗ್ತಾನೆ ಮೇಡಮ್. ಅದ್ರಲ್ಲಿ ನಮ್ಮಲ್ಲಿ ಹೆಂಗಾಗಿದೆ ಮೇಡಮ್, ಒಂದ್ 10,000 ದುಡಿಬೇಕಂದ್ರೆ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ದುಡಿಬೇಕು, ಅಲ್ಲಿಂದ್ರ ಅಲ್ಲಿ ಬಾಡಿ ಕಟ್ಬೇಕಂದ್ರೆ 4-5 ಸಾವಿರ ಮೇಡಮ್. ಮನಿಗೆ ಏನ್ ಕೊಡ್ಸೋದು ಮೇಡಮ್. ಸೊ ಈಗ ನಾವು 4-5 ವರ್ಷ ಆಯ್ತು ಮೇಡಮ್ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದೀವಿ. ಬಟ್ ಯಾವ್ದೇ ತರದಾದ್ರೂ ಒಂದ್ ಕಟ್ ಆಫ್ ಆಗ್ಲಿ ಅದನ್ನ ಪಾಸ್ ಮಾಡಿ ಹೋಗ್ಬೇಕಂದ್ರೆ ಈಗ ಒಂದ್ ವರ್ಷದಲ್ಲಿ ಒಂದ್ ಕಟ್ ಆಫ್ ಆಗಿ ಒಂದ್ ಮಾರ್ಕ್ಸ್ ಇಂದ್ರ ಒಂದ್ ಅರ್ಧ ಮಾರ್ಕ್ಸ್ ಅಲ್ಲಿ ಹೋಗಿರ್ತೀವಿ ಮೇಡಮ್. ನೆಕ್ಸ್ಟ್ ಟೈಮ್ ಬರ್ಬೇಕಂದ್ರೆ ಕಾಲ್ಫಾರ್ಮ್ ಆಗ್ಬೇಡ ಮೇಡಮ್. ಕಾಲ್ಫಾರ್ಮ್ ಆದ್ರೆ ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗ್ಬೇಕು. ಐ ವಿಲ್ ಕಮ್ ಬ್ಯಾಕ್. ಎಸ್ ಸರ್. ಮೇಡಮ್, ಇವ್ರು ವಿದ್ಯಾರ್ಥಿಗಳದು ಅವ್ರ ಪರಿಸ್ಥಿತಿ ನಾವು ಅದಕ್ಕೆ ನಮ್ಮದು ಬೆಂಬಲ ಇದೆ. ಯಾಕಂದ್ರೆ ಅವ್ರು ಏಜ್ ಹೋಗ್ತಾ ಇದೆ, ಇದ್ದಿದ್ದು ಕಾರಣ ಇದು ಅವ್ರದ್ದು ತೊಂದರೆ, ನಾವು ಅದಕ್ಕೆ ಒಪ್ಕೋಬೇಕಾಗ್ತದೆ. ಬಟ್ ಇದು ಏನಾಯ್ತು ಅಂತಂದ್ರೆ 2-2.5 ವರ್ಷದ ಹಿಂದೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಂದ್ರೆ ಒಳ ಮೀಸಲಾತಿ ಸಂಬಂಧ ಕೋರ್ಟ್ಗೆ ಹೋಯ್ತು. ಕೋರ್ಟ್ ಹೋದ್ 1 ನಿಮಿಷ ಹೇಳ್ತಾನೆ, ಆಮೇಲೆ ನೀವು ಹೇಳಿ. ಒಳ ಮೀಸಲಾತಿ 1 ನಿಮಿಷ ಕೇಳ್ರಿ. ಅಲ್ಲ ರೀ, ಹೇಳ್ರಿ ಮೇಡಮ್, ಯಾಕಂದ್ರೆ ಅವ್ರಿಗೆ 224 ಮಂದಿ ಈ ಒಳ ಮೀಸಲಾತಿ ಕೋರ್ಟ್ ದಿಂದ ಬಂತು. ಅದನ್ನು ವೆರಿಫಿಕೇಶನ್ ಮಾಡ್ಬೇಕನ್ಕೊಂಡು ಅಲ್ಮಾರಿ ಅವರು ಕೋರ್ಟ್ಗೆ ಹೋಗಿದ್ದಾರೆ ಈಗ. ಸೊ ಅದರ ಸಂಬಂಧ ಡಿಲೇ ಆಗ್ತಾ ಇದೆ. ಉಳಿದದ್ದು ಅವ್ರದ್ದು ಮಾಡಬಾರ್ದಂತ ಏನಿಲ್ಲ. ಅಲೆಮಾರಿ ಜನಾಂಗದವರು ರಿಸರ್ವೇಶನ್ ಸಂಬಂಧ ಕೋರ್ಟ್ಗೆ ಹೋಗಿದ್ದಾರೆ. ಅದರ ಸಂಬಂಧ ಪೆಂಡಿಂಗ್ ಇದೆ. ಅದು ನಾಗಮೋಹನ್ ದಾಸ್ ಸರ್ ಏನ್ ವರದಿ ಕೊಟ್ಟಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ಮುಗ್ದೋಗ್ತಿತ್ತು ಸರ್. ಹೌದು, ಒನ್ಸ್ ಕೋರ್ಟ್ದಲ್ಲಿ ಹೋದ್ರೆ ಮಾಡಕ್ ಬರತ್ತಾ? ಎಲ್ಲ ಒಬ್ಬರಿಗೆ ಯಾರು ಅನ್ಯಾಯ ಆಗ್ತದೆ. ಇದು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಕೂಡ ಕಳೆದ 8 ದಿವಸ ಹಿಂದ್ಗಡೆನ ತಾವು ಮಾಧ್ಯಮ ಮುಖಾಂತರ ಕೂಡ ನೋಡಿರ್ತಾರೆ ಮೇಡಮ್. ಹಳೆ ಮೀಸಲಾತಿ ಪ್ರಕರಣ ಮುಂದುವರಿಸ್ರಿ ಅಂತ ಹೇಳಿದ್ದಾರೆ. ಇವ್ರು ನೆಪಕ್ ಮಾತ್ರ ಒಳ ಮೀಸಲಾತಿ ವಿಷಯ ತೆಗಿರ್ತಾರ ಹೊರತಾಗಿ ತಾವು ಇದನ್ನ ದಯವಿಟ್ಟು ಕಾಂಗ್ರೆಸ್ ಮುಖಂಡರು ಇದನ್ನ ಗಮನಿಸಬೇಕು. ಮಾನ್ಯ ಸಚಿವರು ಹೇಳಿದ್ದು, ಮಾನ್ಯ ಸಚಿವರದ್ ಹೇಳಿದ್ದು ಪೇಪರ್ದಾಗ ಹೇಳಿದಾರೆ. ಮೊದಲಿನ ಆದೇಶ ಪ್ರಕಾರ ತಾವು ಮುಂದುವರಿಸ್ರಿ ಅಂತ ಹೇಳಿರ್ತೀರಿ. ನಾವು ಸುಮ್ಮನೆ ಹೇಳೋದು ಬೇಡ. ಸತ್ಯಾಸತ್ಯತೆ ಏನೈತಿ ವಿದ್ಯಾರ್ಥಿಗಳ ಪರ ನಿಲ್ಲುವಂತದ್ದು ನಮ್ದು ರಾಜಕೀಯ ಧರ್ಮ ಮಾಡ್ಬೇಕ್ರಿ. ನಾವು ವಿದ್ಯಾರ್ಥಿ ಜೀವನ ಜೋಡ ಆಟ ಆಡ್ತಾ ಇಲ್ಲ. ಅವ್ರು ನಾವು ಬೆಂಬಲ ಇದೆ. 2.5 ವರ್ಷ ಏನ್ ಮಾಡತ್ತೀರಿ ನೀವು? ಅಲ್ಲ ಅವ್ರನ್ನ ಓಡಾಡ್ತೀರಿ ಹೆಂಗ? ಇಲ್ಲಿ ಮಾತಾಡ್ತಿರೋರು ಜನಾಂಗದವರೇ ಮಾತಾಡ್ತಿದಾರಲ್ಲ, ನಾವಲ್ಲ. ಅವ್ರು ನಿದರ್ಶನ ಕೊಡ್ತಾ ಇದಾರೆ. ನೋಡಿ, ಕೋರ್ಟ್ ಹೋಗಿದೆ. ಕೋರ್ಟ್ ದಿಂದ ತೀರ್ಮಾನ ಆದಿಂದ ಮಾಡ್ತಾರೆ. ಅದಕ್ಕೊಂದ್ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ರೀ. ಹಳೆ ಆದೇಶವನ್ನ ಮುಂದುವರಿಸುವ ಅಂತ ಹೇಳಿ ಕಾನೂನು ಇರುವಾಗಲೂ ಕೂಡ ನೋಡಿ, ನಿಮ್ದು ಆಯ್ತು. ಸರ್ಕಾರಕ್ಕೆ ಗಾಂಭೀರ್ಯತೆ ಇಲ್ಲ. ಗಾಂಭೀರ್ಯತೆ ಇದ್ರೆ ಸರ್ಕಾರ ನಡೆಸಕ್ಕಾಗತ್ತೆ. ಆಯ್ತು, ನೀವು ಏನ್ ಅವ್ರ ಮೊದಲು ಕೇಳಿ ಮೇಡಮ್ ಪ್ಲೀಸ್. ಉತ್ತರ ಕರ್ನಾಟಕದಾಗ ಸುವರ್ಣಸೌಧ ನಾವು ಯಾಕೆ ಕಟ್ಕೊಂಡ್ವಿ? ಯಾಕೆ ಬೆಳಗಾವಿ ಸುವರ್ಣಸೌಧ ಬಂತು? ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಲಿ ಅಂತ ಬಂತ ಹೋದಲ್ರಿ. ಉತ್ತರ ಕರ್ನಾಟಕಕ್ಕ ಈಗ ಈ ಸರ್ಕಾರ ಬಂದಾಗಿಂದ ಹೆಚ್ಚು ಕಡಿಮೆ 3ನೇ ಅಧಿವೇಶನ ನಡೆದಿರುವಂತದ್ದು. ಪ್ರತಿ ಸಲ ನೀವು ಬರೋದು ಇಲ್ಲಿ ನಿಮ್ಮ ಆತಿಥ್ಯ 5 ಸ್ಟಾರ್ ಹೋಟೆಲ್ನಾಗ ಇರೋದು ಒಂದು LH ಕಟ್ಟಕ್ ಆಗ್ತಾ ಇಲ್ಲ ನಿಮ್ಗ. ನಿನ್ನೆ ಮೊನ್ನೆ ನಾವು ನೋಡ್ತಾ ಯಾವ ಇಲಾಖೆ ಬಂದದ್ರಿ ಸರ್ ಇಲ್ಲಿಗೆ? ಯಾವ ಮಾತಾಡ್ತೀವಿ, ಇಲಾಖೆಗಳ ಸ್ಥಳಾಂತರ ಆಗಿಲ್ಲ. ಮೊನ್ನೆ ನಾವು ಪೊಲೀಸ್ ಹತ್ರ ಮಾತಾಡ್ತಿದ್ವಿ ಆಫ್ ದ ರೆಕಾರ್ಡ್. 6,500 ಸಿಬ್ಬಂದಿ ಇವತ್ತು ಕೆಲಸ ಮಾಡ್ತಾ ಇದಾರೆ. 6,500 ಪೊಲೀಸ್ ಸಿಬ್ಬಂದಿಗೆ ಶೌಚಕ್ಕೆ ಹೋಗಕ್ ಜಾಗ ಇಲ್ಲ. ಎಂತ ಅವಮಾನಗೇಡಿ. ನಾವು ಬಯಲ್ಮುಕ್ತ ಶೌಚಾಲಯ ಮಾಡ್ಬೇಕು ಅಂತ ಹೇಳಿ ಕೇಂದ್ರದಾಗ ನಾವು ಆದೇಶಗಳನ್ನು ಕೊಡ್ತೀವಿ. ನಾವು ಏನೇನ್ ಮಾಡ್ಬೇಕಂತ ಮಾಡ್ತೀವಿ. ಬೆಳಗಾವಿಗೆ ಒಂದು LH ಕೊಡುವಂತ ಒಂದು ಶೌಚಾಲಯ ನಿರ್ಮಾಣ ಮಾಡುವಂತ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಇವತ್ತು ಬೆಳಗಾವಿ ಒಳಗಡೆ ಮೊನ್ನೆ ರೈತರು ಹೋರಾಟ ಕೂತರು ಗುರ್ಲಾಪುರದಾಗ. ಒಬ್ಬರು ಸಕ್ಕರೆ ಸಚಿವರಿಗೆ ಬರ್ಲಿಕ್ಕೆ ಎಷ್ಟನೇ ದಿನ ಬೇಕಾಯ್ತು? 10ನೇ ದಿನಕ್ಕೆ ಬರ್ತೀರಿ ನೀವು. ಮಾಧ್ಯಮಗಳು ಬಂದ್ರು, ವಿರೋಧ ಪಕ್ಷದ ನಾಯಕರುಗಳು ಬಂದ್ರು, ಜನ ಹೋಗಿ ಸೇರ್ಕೊಂಡ್ರು, ಮನೆಯಿಂದ ಬುತ್ತಿ ತಂದು ಹೋರಾಟ ಮಾಡಿದ್ರು. ಅವ್ರಿಗೆ ಮನೆ ಕೊಟ್ಟಿಲ್ಲ. ವಿದ್ಯಾರ್ಥಿಗಳು ಹೋರಾಟ ಮಾಡಕ್ ಹೋದ್ರ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಿ ನೀವು. ಈ ಸರ್ಕಾರ ನಿಮ್ಗೆ ಕಳ್ಳ ಒಂದ್ ಪೆಳ್ಳೆನವ ಅಂತೇಳಿ. ಈಗ ನೀವು ಒಳ ಮೀಸಲಾತಿಯನ್ನ ಕಾರಣ ಯಾಕೆ ಕೊಡ್ತೀರಿ ನೀವು? ಈ ಹಳೆ ನಿಮ್ಮ ಆದೇಶವನ್ನ ನೀವು ಮುಂದುವರಿಸಬೇಕು ಅನ್ನೋ ನಿಂತಿದ್ದಾಗ ಅದನ್ನ ಮುಂದುವರೆಸದೆ ಈಗ ಇರುವಂತ ಒಂದ್ ಕಾರಣ ಹೇಳ್ಕೊಂಡು ಒಳ ಮೀಸಲಾತಿ ಕಾರಣ ಐತಿ ಅದಕ್ಕೆ ನಾವು ಮುಂದುವರ್ಸತಿ ಎಲ್ಲ ಇವ್ರ ಬೊಕ್ಕಸ್ದಾಗ ಹಣನೇ ಇಲ್ಲ.